ಸಮಾಧಿ ವಿಚಾರನ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು ಒಂದಷ್ಟು ಜನ. ಮತ್ತೊಂದು ಮೈಸೂರಲ್ಲಿ ಆಗಿರುವಂತ ಒಂದು ಸ್ಮಾರಕಕ್ಕೂ ಜನ ಬರೆದ ರೀತಿ ಅದನ್ನ ಒಪ್ಪಿಸುವಂತ ಕೆಲಸಗಳಾಗ್ತಾ ಇದೆ ಒಂದಷ್ಟು ತಂಡಗಳಿಂದ ಅಂತ. ಆಮೇಲೆ ದುಡ್ಡು ಮಾಡ್ಕೊಂಡು ಕೂಡ ಮಾತಾಡೋದು ಅದೇ ವ್ಯಾಪಾರೀಕರಣ ಅಲ್ವಾ ತಾವು ಹೇಳ್ತಿರೋದು? ಹೇಗೆ ವ್ಯಾಪಾರೀಕರಣ ನನಗೆ ಹೇಳಿ ಸರ್. ಕೆಲವರು ಅಭಿಮಾನಿಗಳು ಅಲ್ಲಿ ಸೇರ್ಕೊಂಡು ನಾವು ಅದ್ ಮಾಡಿಸ್ತೀವಿ, ಇದ್ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ, ಊಟ ಹಾಕಿಸ್ತೀವಿ, ರಕ್ತದಾನ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಇದೆ. ಸೊ ಅವರು ಮಾಡ್ಕೊಂಡಿದ್ದಾರೆ. ಹೌದೌದು, ನೀವಲ್ಲ ಸರ್, ಅವರು ಅಭಿಮಾನಿಗಳು ಕೆಲವರು ಹೆಸರಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳಿ ಹಣ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಅದು, ಇನ್ನೊಂದ್ ಕಡೆ ಮೈಸೂರಲ್ಲಿ ಸ್ಮಾರಕ ಆಗಿರೋದ್ರಿಂದ ಇಲ್ಲಿ ಸಮಾಧಿ ಇದ್ರೆ ಸಮಸ್ಯೆ ಆಗುತ್ತೆ, ಎಲ್ರು ಅಲ್ಲಿಗೆ ಅಭಿಮಾನಿಗಳು ಹೋಗ್ಲಿ ಅನ್ನೋ ಉದ್ದೇಶ ವಿಷ್ಣು ಕುಟುಂಬಕ್ಕೆ ಇದೆ ಅನ್ನುವಂತ ಮಾತಿದೆ ಸರ್. ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅದಕ್ಕೋಸ್ಕರ ನಾವು ಇದನ್ನ ಇದು ಮಾಡಿದ್ದೀವಿ ಅಂತ ಆ ತರ ಮಾತು ಅಭಿಮಾನಿಗಳಿಂದನೇ ಕೇಳಿ ಬರ್ತಾ ಇದೆ. ಅವ್ರು ಹೇಳಿದ್ದಾರೆ, ಅವ್ರು ನಿಜವಾದ ಅಭಿಮಾನಿಗಳಲ್ಲ. ನಾನು ಅದೇ ಹೇಳ್ತಿರೋದು, ಅವ್ರ ವಿರುದ್ಧವಾಗಿ ನಾವು ಇದ್ದೀವಿ. ಅವ್ರು ನಿಜವಾದ ಅಭಿಮಾನಿಗಳೇ ಅಲ್ಲ. ಅವ್ರು ನಮ್ಮನ್ನು ಕೇಳಿದ್ರ, ವಿಚಾರಿಸಿದ್ರ, ಅದ್ರ ಹಿಂದೆ ಇರತಕ್ಕಂಥ ಆ ಜನ ಯಾರು ಅದನ್ನು ತಿಳ್ಕೊಂಡ್ರ, ಪತ್ತೆ ಹಚ್ಚಿದ್ರ, ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಬಗ್ಗೆ ಆರೋಪ ಹೊರಿಸ್ಬಿಟ್ರೆ ನಾವು ಯಾಕೆ ಅದನ್ನು ಮಾಡ್ತೀವಿ? ಯಾಕೆ ಖುಷಿಗೆ ಮಾಡ್ತೀವಿ ನಾವು ಅದನ್ನು? ಎಷ್ಟೋ ಬಾರಿ ನಾವು ಹೇಳಿದ್ದೀವಿ, ಅಪ್ಪ ಅವ್ರ ಬಗ್ಗೆ ಈಗ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ. ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ, ಸಂತೋಷ ನಮಗೆ. ಅಪ್ಪ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಸಂತೋಷ ಏನಿದೆ? ಮಾಡ್ಕೊಳ್ಳಿ. ಬೆಂಗಳೂರಲ್ಲೂ ಇರಲಿ, ಮೈಸೂರಲ್ಲೂ ಇರಲಿ, ಸಂತೋಷನೇ ಅಂತ ಹೇಳಿದ್ದೀನಲ್ಲ. ನಾನು ಅದಕ್ಕೆ ಆ ವಿಡಿಯೋಗಳನ್ನು ಕಳಿಸಿದ್ದೀನಿ. ಇಲ್ಲೂ ಇರಲಿ, ಅಲ್ಲೂ ಇರಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು, ಅಥವಾ ಹೇಳಿರ್ತಕ್ಕಂಥ ಕುಟುಂಬ. ನನ್ನ ಕುಟುಂಬನ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಭಾರತೀಯಮ್ಮವರು ಇವತ್ತು ನಮ್ಮ ಇಲ್ಲಿ ಇದರಲ್ಲಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ. ಆದರೆ ಅವ್ರ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಯಾಕೆ ಇದನ್ನು ತೆರವುಗೊಳಿಸ್ಬೇಕು ಅಂತ ಅಂದ್ಕೊಳ್ತೀವಿ? ಆ ಥರ ಮನಸ್ಸು ನಮ್ಗೆ ಬರುತ್ತೆ. ನೀವೇ ಯೋಚನೆ ಮಾಡಿ, ನಿಮಗೆಷ್ಟು ಪ್ರೀತಿ ಇದೆಯೋ ನಮಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ರಾಜ. ಎದ್ದು ತಟ್ಕೊಂಡು ಹೇಳ್ತೀನಿ ನಾನು ಇದನ್ನು. ನಿಮಗೆ ವಿಷ್ಣುವರ್ಧನ್, ಸಾಹಸ ವಿಷ್ಣುವರ್ಧನ್ ಅಂತ ನಿಮಗೆ ಏನು ಪ್ರೀತಿ ಇದೆಯೋ, ನಮಗೆ ಅಪ್ಪ ಅವ್ರು ಅನ್ನೋದು ಪ್ರೀತಿ ಇದೆ ರಾಜ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾವು ಯಾಕೆ ಅದನ್ನು ಆ ಥರ ಆಗಬೇಕು ಅಂತ ಬಯಸ್ತೀವಿ ಹೇಳಿ? ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ, ಯಾಕೆ ಆ ಥರ ಅಂದ್ಕೊಳ್ತೀವಿ? ಆಮೇಲೆ ನೀವು ಯಾಕೆ ಆ ಥರ ಅಂದ್ಕೊಳ್ತೀರಿ? ಕುಟುಂಬದವರು ಯಾಕೆ ವಿಲನ್ ಯಾಕೆ ಅಂದ್ಕೊಳ್ತೀರಿ ಕುಟುಂಬದವ್ರನ್ನ? ಇವತ್ತಷ್ಟು ದೊಡ್ಡ ಸ್ಮಾರಕ ಆಗಿದೆ, ಹೇಗಾಯಿತು ರಜೆ? ಅದು ಹೇಗಾಯಿತು? 5 ಎಕರೆ ಜಾಗದಲ್ಲಾಗಿದೆ. ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸಿದ್ರು. ವ್ಯಾಪಾರೀಕರಣ. ಹೇಗೆ ವ್ಯಾಪಾರೀಕರಣ? ಸರ್ಕಾರದ ದುಡ್ಡು, ಸರ್ಕಾರದ ಜಾಗ, ಸರ್ಕಾರದ ಯೋಜನೆ, ಹೇಗೆ ದುಡ್ಡು, ಹೇಗೆ ವ್ಯಾಪಾರೀಕರಣ? ನಮ್ಮ ಮೇಲೆ ಯಾಕೆ ಆರೋಪ? ನಾವು ಎಷ್ಟು ಬಾರಿ ಕಚೇರಿಗಳನ್ನು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ನಾನು ಪ್ರತಿಯೊಂದು ವಿಡಿಯೋಗಳನ್ನು, ಆವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣವೂ ಇರಲಿಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರಲಿಲ್ಲ, ಹಂಚ್ಕೊಂಡೂ ಇಲ್ಲ. ನಾನು ಅಂದರೆ ನಾನು ಒಬ್ಬನೇ ಅಲ್ಲ, ಅಮ್ಮ ಆ್ಯಂಡ್ ನಾನು ಇಬ್ಬರು. ಎಷ್ಟು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ. ಹೇಗೆ ನೀವು ಮಾತಾಡ್ತೀರಿ? ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ, ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ ನಾನು ಅದನ್ನು. ನಿಮ್ಮ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು. ಆದರೆ ನಿಮ್ಮ ಮಧ್ಯ, ನಮ್ಮ ಮತ್ತು ನಿಮ್ಮ ಅಂತಂದರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದರೂ ಬಿರುಕು ಬೀಳಿಸ್ತಾ ಇದ್ದಾರೆ. ಅದನ್ನು ಯಾರು ಅಂತ ಪತ್ತೆ ಹಚ್ಚಿ. ಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ. ಅವ್ರನ್ನ ಕೇಳಿ, ಗೊತ್ತಾ ಅವ್ರಿಗೆ? ತಿಳ್ಕೊಂಡಿದ್ದಾರೆ ಅವರು? ಪತ್ತೆ ಹಚ್ಚಿದಾರಾ? ಸುಮ್ಮನೆ ಹೇಳಿಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅರೆ, ವಿ ಡೋಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್. ವಿ ಡೋಂಟ್ ಡಿಸರ್ವ್ ದಿಸ್. ತಿಳ್ಕೊಳ್ಳಿ, ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮನ ತಿಳ್ಕೊಳ್ಳಿ, ಹೋರಾಟ ತಿಳ್ಕೊಳ್ಳಿ. ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ. ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಾಜ, ನಿಮ್ಮನ್ನೆಲ್ಲ ತುಂಬ ಪ್ರೀತಿಸ್ತೀವಿ ನಾವು. ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನು. ನಾವು ಇದನ್ನು ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ, ಸರ್ ನಮ್ಮ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳೇ ಸೌದು ಹೋಗಿದೆ ಅಂತ.
ಅಷ್ಟು ಅಲ್ದು ನಮ್ಗೆ ಸಾಕಾಗಿ ಹೋಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸೂಚಿಸಿದ್ರು, ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ. ಅವ್ರು ಹೇಳೋದ ಮೇಲೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರೀಬಹುದು. ಇಲ್ಲೂ ಬೆಂಗಳೂರಲ್ಲೇ ಎಷ್ಟೋ ಜಾಗಗಳು ನೋಡಿದ್ದಾಯಿತು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯಿತು. ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯಿತು. ಈಗಾಗಿರೋ ಸ್ಮಾರಕ ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು, ಅಲ್ಲೂ ಒಂದಿಷ್ಟು ಹೋರಾಟ ಆಯಿತು. ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ, ಗೌರ್ಮೆಂಟ್ ಅವ್ರು ಹೇಳಿದ್ದು ನೀವು ಯಾಕೆ ಮಾಡಲಿಲ್ಲ ಅಂತ. ಅದು 2018 ಸುಮಾರೇನೋ ಕೇಳಿದರು ನಮ್ಮನ್ನು. ಆಗ ಆಲ್ರೆಡಿ ಮೈಸೂರಲ್ಲಿ ನಮಗೆ ಜಾಗ ಕೊಟ್ಟಿದ್ರು, ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿದ್ದು. ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ, ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದರು. 1 ಜಾಗ, 2 ಜಾಗ, 3 ಜಾಗ, 4 ಜಾಗ, ಈ ಥರ ಜಾಗಗಳು ಬದಲಾಗ್ತಾನೆ ಹೋಗಿದ್ವು. ಅದಕ್ಕೆ ಅಲ್ಲಿ ಆಗ್ತಾ ಇದೆ, ಈಗ ಇನ್ನೂ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ತಿರ್ಗಾ ಕಂಠೀರವ ಅಂತ ಹೇಳಿದ್ರೆ ಆವಾಗ ನಾವು ಅದನ್ನು ಬೇಡ ಅಂತ ಹೇಳೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. 2009 ಡಿಸೆಂಬರ್ 30ಕ್ಕೆ ಕಂಠೀರವದಲ್ಲಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ನಮಗೆ. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಹೂತು ಹಾಕಿರೋ ಜಾಗ ಅಲ್ಲ, ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು. ಅವರ ವಿಭೂತಿ ಅಂತಂದರೆ ಅವರ ಅಸ್ಥಿ, ಅದನ್ನು ಅವ್ರಿಗೆ ಯಾಕೆ ಅನ್ನಿಸ್ತು ನಮಗೆ ಗೊತ್ತಿಲ್ಲ. ಆದರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು. ಅದನ್ನು ನಮ್ಮ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತದು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನು ಇಡಿ ಅಂತ ಹೇಳಿದರು. 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗಲಿಲ್ವೋ, ಅದನ್ನು ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ನಮ್ಮದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ ಆ ಒಂದು ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ. ಅವ್ರು ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇರಬೇಡಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ, ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ದರೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ಗಳನ್ನು ಬರೆಯೋದು, ಆರೋಪಗಳನ್ನು ಹೊರಿಸೋದು ದಯವಿಟ್ಟು ಮಾಡಬೇಡಿ. ವಿ ಡೋಂಟ್ ಡಿಸರ್ವ್ ದಿಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.